ಬರೀ ಎಲ್ಲರೂ ನಮ್ಮ ರಾಜಕೀಯಕ್ಕೆ ಹೋಗೋದು, ಸರ್ಕಾರದ ಕೆಲಸಕ್ಕೆ ಹೋಗೋದು. ಪೇಪರಲ್ಲಿ, ಟಿ ವಿಲಿ ಅವ್ರು ರಾಹುಲ್ ಸಿಕ್ಕಿಲ್ಲ, ಇವ್ರು ಸಿಕ್ಕಿಲ್ಲ, ಏನು ನೀವು ನಿಮ್ಗೇನು ತೋರಿಸ್ಕೊಂಡು ಕೂತ್ಕೊಳ್ಳೋಕ್ಕಾಗ್ತದ? ಒಂದಿನ ಆಗ್ತಾ ಇದ್ದೀರಾ ಫೋಟೋ ಜೊತೆಲಿ ಕೂತ್ಕೊಂಡು ಮಾತಾಡ್ತಾ ಇರೋದು, ಚರ್ಚೆ ಆಗ್ತಾ ಇದ್ದೀರಾ, ಭೇಟಿನೇ ಆಗಿಲ್ಲ ಅಂತ ಅದು ಯಾವುದೋ ಪೇಪರಲ್ಲಿ ಬರೀತಾರೆ. ನಾವು ಸುಮ್ಮನೆ ನಾನು ಯಾಕೆ ಮಾತಾಡೋದು ಅಂತ ಇದ್ದೀನಿ. ಬಟ್ ಒಂದು ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ ಅಂತ ಹೇಳಿದ್ದೀನಿ. ಅಷ್ಟು ಬಿಟ್ಬಿಟ್ಟು ನಾನೇನೋ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಸರ್, ಹೈಕಮಾಂಡ್ ಒಳ್ಳೆ ನ್ಯೂಸ್ ಕೊಡುತ್ತೆ ಅಂತ ನೆನ್ನೆ ಯಾರು ಸರಿ, ನನ್ನ ತಮ್ಮನೂ ಹೇಳ್ತಾ ಇದ್ದಾರೆ, ಕಾರ್ಯಕರ್ತರು ಹೇಳ್ತಾ ಇದ್ದಾರೆ, ನೀವು ಹೇಳ್ತಾ ಇದ್ದೀರಿ. ತಮ್ಮ ಬೆಂಬಲಿಗರು ಕೂಡ ಸಾಕಷ್ಟು ನಿರೀಕ್ಷೆ. ಯಾರು ಹೇಳಿದ್ರಿ? 140 ಜನ ನನ್ನ ಬೆಂಬಲಕ್ಕಿದ್ದಾರೆ. 140 ಜನ ಬೆಂಬಲಕ್ಕಿದ್ದಾರೆ, ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟರ್ ನನ್ನ ಬೆಂಬಲಕ್ಕಿದ್ದಾರೆ. ನಿಮ್ಗೆ ಗೊತ್ತಿದೆಯಾ ನಾನು ಚೀಫ್ ಮಿನಿಸ್ಟರ್ ಏನು ಮಾತಾಡಿದ್ದೀವಿ ಅಂತ? ರಾಹುಲ್ ಸಮ್ಮುಖದಲ್ಲೇ ನಾವೇನು ಮಾತಾಡ್ಕೊಂಡಿದ್ದೀವಿ, ಹೈಕಮಾಂಡ್ ಸಮ್ಮುಖದಲ್ಲಿ ಏನು ಮಾತಾಡಿದ್ವಿ, ಯಾರು ಎಲ್ಲ ಕೂತ್ಕೊಂಡು ನಾವೇನು ತೀರ್ಮಾನ ಮಾಡಿದ್ದೀವಿ ಅನ್ನೋದು ನಮಗೆ ಗೊತ್ತಿದೆ. ಅದನ್ನು ನಾನು ಬಹಿರಂಗದಲ್ಲಿ ನಿಮ್ಮ ಹತ್ರ ಮಾಧ್ಯಮದಲ್ಲಿ ನಾನು ಚರ್ಚೆ ಮಾಡೋಕ್ಕಾಗ್ತದ? ನಾನು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಎಲ್ಲದಕ್ಕೂ ಒಂದು ಕಾಲ ಇದೆ, ಆ ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ. ಏಪ್ರಿಲ್ನಲ್ಲಿ ಈ ರೀತಿಯಾದಂಥ ಒಂದು ಒಳ್ಳೆ ಸುದ್ದಿ ಬರ್ತದೆ ಅಂತ ಚರ್ಚೆಗಳು ನಡೆದಿದೆ. ಏಪ್ರಿಲ್ ತಿಂಗಳಲ್ಲಿ ನೋಡೋಣ. ಈಗ ಯಾಕಾದ್ರೂ ಮಾತು? ಬರೀ ಎಲ್ಲರೂ ನಮ್ಮ ರಾಜಕೀಯಕ್ಕೆ ಹೋಗೋದು, ಸರ್ಕಾರದ ಕೆಲಸಕ್ಕೆ ಹೋಗೋದು. ಪೇಪರಲ್ಲಿ, ಟಿ ವಿಲಿ ಅವ್ರು ರಾಹುಲ್ ಸಿಕ್ಕಿಲ್ಲ, ಇವ್ರು ಸಿಕ್ಕಿಲ್ಲ, ಏನು ನೀವು ನಿಮ್ಗೇನು ತೋರಿಸ್ಕೊಂಡು ಕೂತ್ಕೊಳ್ಳೋಕ್ಕಾಗ್ತದ? ಒಂದಿನ ಆಗ್ತಾ ಇದ್ದೀರಾ ಫೋಟೋ ಜೊತೆಲಿ ಕೂತ್ಕೊಂಡು ಮಾತಾಡ್ತಾ ಇರೋದು, ಚರ್ಚೆ ಆಗ್ತಾ ಇದ್ದೀರಾ, ಭೇಟಿನೇ ಆಗಿಲ್ಲ ಅಂತ ಅದು ಯಾವುದೋ ಪೇಪರಲ್ಲಿ ಬರೀತಾರೆ. ನಾವು ಸುಮ್ಮನೆ ನಾನು ಯಾಕೆ ಮಾತಾಡೋದು ಅಂತ ಇದ್ದೀನಿ. ಬಟ್ ಒಂದು ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ ಅಂತ ಹೇಳಿದ್ದೀನಿ. ಅಷ್ಟು ಬಿಟ್ಬಿಟ್ಟು ನಾನೇನೋ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಸರ್, ಹೈಕಮಾಂಡ್ ಒಳ್ಳೆ ನ್ಯೂಸ್ ಕೊಡುತ್ತೆ ಅಂತ ನೆನ್ನೆ ಯಾರು ಸರಿ, ನನ್ನ ತಮ್ಮನೂ ಹೇಳ್ತಾ ಇದ್ದಾರೆ, ಕಾರ್ಯಕರ್ತರು ಹೇಳ್ತಾ ಇದ್ದಾರೆ, ನೀವು ಹೇಳ್ತಾ ಇದ್ದೀರಿ. ತಮ್ಮ ಬೆಂಬಲಿಗರು ಕೂಡ ಸಾಕಷ್ಟು ನಿರೀಕ್ಷೆ. ಯಾರು ಹೇಳಿದ್ರಿ? 140 ಜನ ನನ್ನ ಬೆಂಬಲಕ್ಕಿದ್ದಾರೆ. 140 ಜನ ಬೆಂಬಲಕ್ಕಿದ್ದಾರೆ, ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟರ್ ನನ್ನ ಬೆಂಬಲಕ್ಕಿದ್ದಾರೆ. ನಿಮ್ಗೆ ಗೊತ್ತಿದೆಯಾ ನಾನು ಚೀಫ್ ಮಿನಿಸ್ಟರ್ ಏನು ಮಾತಾಡಿದ್ದೀವಿ ಅಂತ? ರಾಹುಲ್ ಸಮ್ಮುಖದಲ್ಲೇ ನಾವೇನು ಮಾತಾಡ್ಕೊಂಡಿದ್ದೀವಿ, ಹೈಕಮಾಂಡ್ ಸಮ್ಮುಖದಲ್ಲಿ ಏನು ಮಾತಾಡಿದ್ವಿ, ಯಾರು ಎಲ್ಲ ಕೂತ್ಕೊಂಡು ನಾವೇನು ತೀರ್ಮಾನ ಮಾಡಿದ್ದೀವಿ ಅನ್ನೋದು ನಮಗೆ ಗೊತ್ತಿದೆ. ಅದನ್ನು ನಾನು ಬಹಿರಂಗದಲ್ಲಿ ನಿಮ್ಮ ಹತ್ರ ಮಾಧ್ಯಮದಲ್ಲಿ ನಾನು ಚರ್ಚೆ ಮಾಡೋಕ್ಕಾಗ್ತದ? ನಾನು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಎಲ್ಲದಕ್ಕೂ ಒಂದು ಕಾಲ ಇದೆ, ಆ ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ. ಏಪ್ರಿಲ್ನಲ್ಲಿ ಈ ರೀತಿಯಾದಂಥ ಒಂದು ಒಳ್ಳೆ ಸುದ್ದಿ ಬರ್ತದೆ ಅಂತ ಚರ್ಚೆಗಳು ನಡೆದಿದೆ. ಏಪ್ರಿಲ್ ತಿಂಗಳಲ್ಲಿ ನೋಡೋಣ. ಈಗ ಯಾಕಾದ್ರೂ ಮಾತು?